ನಾನು ಅಭಿಮಾನ್ ಬಳಸುತ್ತೇನೆಂದು ಮೊದಲ ಬಾರಿ ಹೇಳಿದಾಗ ನನ್ನ ತಂದೆ ಇಷ್ಟು ದಿನ ಇಂಗ್ಲಿಷ್ ಔಷಧಿಗಳನ್ನು ಬಳಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಈಗ ಈ ಸಾವಯವ ಔಷಧಿ ಬಳಸಿದರೆ ಏನಾಗುತ್ತದೆ? ಇದನ್ನು ಹಸುಗಳಿಗೆ ಹಾಕಿ ಮೇಯಿಸಲು ಮಾತ್ರ ಬಳಸುತ್ತಾರೆ. ಇದರಿಂದಲೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದರು. ಆದರೆ ಅಭಿಮಾನ್ ಬಳಸಿದ 5 ದಿನಗಳಲ್ಲಿ ಬೆಳೆ ಆರೋಗ್ಯಕರವಾಗಿ ಬೆಳೆದದ್ದನ್ನು ನೋಡಿದ ನಂತರ ನನ್ನ ತಂದೆ ಈ ಔಷಧಿ ಒಳ್ಳೆಯದು. ಇದನ್ನು ಖರೀದಿಸಲು ಮತ್ತು ನಿಯಮಿತವಾಗಿ ಬಳಸಲು ಮರೆಯಬೇಡಿ ಎಂದು ಹೇಳಿದರು. ನಾನು ಎಕರೆಗೆ 2 ಲೀಟರ್ ಅಭಿಮಾನ್ ಬಳಸಿದೆ. ಔಷಧ ಬಳಸಿದ 5 ಅಥವಾ 6 ದಿನಗಳಲ್ಲಿ ಬೆಳೆ ತುಂಬಾ ಆರೋಗ್ಯಕರವಾಗಿ ಮತ್ತು ಹೇರಳವಾಗಿ ಬೆಳೆಯಲು ಪ್ರಾರಂಭಿಸಿತು. ಅದನ್ನು ನೋಡಿದ ನಂತರ ಅವರು ನನ್ನನ್ನು ಇನ್ನೊಂದು ಔಷಧವನ್ನು ಬಳಸಲು ಕೇಳಿದರು. ನಾನು ಅದನ್ನೂ ಖರೀದಿಸಿದೆ. ಪರಿಣಾಮವಾಗಿ ಕಳೆದ ವರ್ಷ ನನಗೆ ಎಕರೆಗೆ ಕೇವಲ 22 ಕಟ್ಟುಗಳ ಇಳುವರಿ ಸಿಕ್ಕಿತು. ಈ ವರ್ಷ ನನಗೆ 30 ಕಟ್ಟುಗಳ ಇಳುವರಿ ಸಿಕ್ಕಿತು. ಬೆಳೆ ಕೂಡ ತುಂಬಾ ಆರೋಗ್ಯಕರವಾಗಿತ್ತು. ಹಾಗಾಗಿ ನಾನು ಈ ಔಷಧಿಯನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ನಮಸ್ಕಾರ, ನನ್ನ ಹೆಸರು ಮುತ್ತುಕುಮಾರ್. ನಾನು ತಿರುಚಿ ಜಿಲ್ಲೆಯ ಮುಸಿರಿ ತಾಲ್ಲೂಕಿನ ಅಖಿಲಾಂಡಪಟ್ಟಿ ಗ್ರಾಮದವನು. ಇದಕ್ಕೂ ಮೊದಲು ನಾನು ಸುಮಾರು 20 ವರ್ಷಗಳ ಕಾಲ ಖಾಸಗಿ ಕಂಪನಿಯಲ್ಲಿ ಕೆಲಸ ಮಾಡಿದ್ದೆ. ಅದಾದ ನಂತರ ನನ್ನ ತಂದೆಗೆ ಕೃಷಿಯನ್ನು ನೋಡಿಕೊಳ್ಳಲು ಸಾಧ್ಯವಾಗದ ಕಾರಣ ನಾನು ನನ್ನ ಊರಿಗೆ ಹಿಂತಿರುಗಿ ಕೃಷಿ ಮಾಡಲು ಪ್ರಾರಂಭಿಸಿದೆ. ಚಿತ್ತಿರೈ ಬೇಸಿಗೆಯಲ್ಲಿ ಭತ್ತದ ಕೃಷಿಗೆ ಹೊಲವನ್ನು ಸಿದ್ಧಪಡಿಸಿ ನಾಟಿ ಮಾಡಿದೆ. ಆದರೆ ನಾಟಿ ಮಾಡಿದ 30 ದಿನಗಳಲ್ಲಿ ಬೆಳೆ ಕೊಳೆ ರೋಗದಿಂದ ತೀವ್ರವಾಗಿ ಹಾನಿಗೊಳಗಾಯಿತು. ಆ ಸಮಯದಲ್ಲಿ ನನ್ನ ತಂದೆ ಈ ಬೆಳೆಯನ್ನು ಉಳುಮೆ ಮಾಡಿ ಬೇರೆ ಏನಾದರೂ ನೆಡೋಣ, ಇದು ಚೆನ್ನಾಗಿ ಬರುವುದಿಲ್ಲ ಎಂದು ಹೇಳಿದರು. ಅದಕ್ಕೂ ಮೊದಲು ನಾನು 2 ಬಾರಿ ಇಂಗ್ಲಿಷ್ ಔಷಧಿಗಳನ್ನು ಬಳಸಿದೆ ಮತ್ತು ಯಾವುದೇ ಬದಲಾವಣೆ ಇರಲಿಲ್ಲ. ಬೆಳೆ ಮತ್ತಷ್ಟು ಹದಗೆಟ್ಟು ಒಣಗಿತು. ಅದರ ನಂತರ ನಾನು ಯೂಟ್ಯೂಬ್ನಲ್ಲಿ APKS ಆರ್ಗಾನಿಕ್ಸ್ನ ಅಭಿಮಾನ್ ಔಷಧದ ಬಗ್ಗೆ ನೋಡಿದೆ. ನಾವು ತುಂಬಾ ಖರ್ಚು ಮಾಡಿದ್ದೇವೆ, ಇದನ್ನು ಸಹ ಪ್ರಯತ್ನಿಸೋಣ. ಅದು ಕೆಲಸ ಮಾಡಿದರೆ ನಾವು ಮುಂದುವರಿಸಬಹುದು, ಇಲ್ಲದಿದ್ದರೆ ನಾವು ಬೇರೆ ಮಾರ್ಗವನ್ನು ನೋಡೋಣ. ನಾನು ಅದನ್ನು ಆರ್ಡರ್ ಮಾಡಿದೆ. ಅವರು ಹೇಳಿದಂತೆ ನಾನು 1 ಎಕರೆಗೆ ಅಗತ್ಯವಿರುವ ಪ್ರಮಾಣದ ಔಷಧವನ್ನು ನೀರಿನೊಂದಿಗೆ ಬೆರೆಸಿ ಕಾಲುವೆ ನೀರಾವರಿ ಮೂಲಕ ಅನ್ವಯಿಸಿದೆ. ನಾನು ಎಕರೆಗೆ 2 ಲೀಟರ್ ಅಭಿಮಾನ್ ಬಳಸಿದೆ. ಔಷಧ ಬಳಸಿದ 5 ರಿಂದ 6 ದಿನಗಳಲ್ಲಿ ಬೆಳೆ ತುಂಬಾ ಆರೋಗ್ಯಕರವಾಗಿ ಮತ್ತು ಸೊಂಪಾಗಿ ಬೆಳೆಯಲು ಪ್ರಾರಂಭಿಸಿತು. ಅದನ್ನು ನೋಡಿದ ನಂತರ ಅವರು ನನಗೆ ಇನ್ನೊಂದು ಔಷಧವನ್ನು ಬಳಸಲು ಹೇಳಿದರು. ನಾನು ಅದನ್ನೂ ಖರೀದಿಸಿ ಬಳಸಿದೆ. ಪರಿಣಾಮವಾಗಿ ಕಳೆದ ವರ್ಷ ಎಕರೆಗೆ ಕೇವಲ 22 ಕಟ್ಟುಗಳ ಇಳುವರಿ ಸಿಕ್ಕಿದ್ದರೆ ಈ ವರ್ಷ ನನಗೆ 30 ಕಟ್ಟುಗಳ ಇಳುವರಿ ಸಿಕ್ಕಿತು. ಬೆಳೆ ಕೂಡ ತುಂಬಾ ಆರೋಗ್ಯಕರವಾಗಿತ್ತು. ಆದ್ದರಿಂದ ನಾನು ಈ ಔಷಧವನ್ನು ಬಳಸುವುದನ್ನು ಮುಂದುವರಿಸಲು ನಿರ್ಧರಿಸಿದ್ದೇನೆ. ನೀವು ಸಹ ಇದನ್ನು ಪ್ರಯತ್ನಿಸಬೇಕು. ನಾನು ಅಭಿಮಾನ್ ಬಳಸುತ್ತೇನೆಂದು ಮೊದಲ ಬಾರಿ ಹೇಳಿದಾಗ ನನ್ನ ತಂದೆ ಇಷ್ಟು ದಿನ ಇಂಗ್ಲಿಷ್ ಔಷಧಿಗಳನ್ನು ಬಳಸಿದರೂ ಯಾವುದೇ ಪ್ರಯೋಜನವಾಗಲಿಲ್ಲ. ಈಗ ಈ ಸಾವಯವ ಔಷಧಿ ಬಳಸಿದರೆ ಏನಾಗುತ್ತದೆ? ಇದನ್ನು ಹಸುಗಳಿಗೆ ಹಾಕಿ ಮೇಯಿಸಲು ಮಾತ್ರ ಬಳಸುತ್ತಾರೆ. ಇದರಿಂದಲೂ ಯಾವುದೇ ಪ್ರಯೋಜನವಾಗುವುದಿಲ್ಲ ಎಂದು ಹೇಳಿದರು. ಆದರೆ ಅಭಿಮಾನ್ ಬಳಸಿದ 5 ದಿನಗಳಲ್ಲಿ ಬೆಳೆ ಆರೋಗ್ಯಕರವಾಗಿ ಬೆಳೆಯುವುದನ್ನು ನೋಡಿದ ನಂತರ ನನ್ನ ತಂದೆ ಈ ಔಷಧಿ ಒಳ್ಳೆಯದು, ಇದನ್ನು ಖರೀದಿಸಲು ಮತ್ತು ಬಳಸುವುದನ್ನು ಮುಂದುವರಿಸಲು ಮರೆಯಬೇಡಿ ಎಂದು ಹೇಳಿದರು. ಕಳೆದ ವರ್ಷ ಸಾಂಬಾ ಕೃಷಿಯಲ್ಲಿ ನನಗೆ ಎಕರೆಗೆ ಕೇವಲ 22 ಕಟ್ಟುಗಳು ಸಿಕ್ಕವು. ಈ ವರ್ಷ ನನಗೆ 30 ಕಟ್ಟುಗಳು ಸಿಕ್ಕವು. ಈಗ ನಾನು ಈರುಳ್ಳಿ ಮತ್ತು ಕಡಲೆಕಾಯಿಗಳಿಗೂ ಇದನ್ನೇ ಬಳಸುತ್ತಿದ್ದೇನೆ. ಅವು ಚೆನ್ನಾಗಿ ಮತ್ತು ಆರೋಗ್ಯಕರವಾಗಿ ಬೆಳೆಯುತ್ತಿವೆ. ನಾನು ರೈತರಿಗೆ ಒಂದು ವಿಷಯ ಹೇಳಲು ಬಯಸುತ್ತೇನೆ. ಬೇರು ಕೊಳೆತ ಕಾಣಿಸಿಕೊಳ್ಳುವವರೆಗೆ ಕಾಯುವ ಬದಲು ಬೆಳೆ ನೆಟ್ಟ 10 ದಿನಗಳಲ್ಲಿ ಅಭಿಮಾನನ್ನು ಬಳಸಬೇಕು. ನನಗೆ ಈ ಮಾಹಿತಿ ತಿಳಿದಿರಲಿಲ್ಲ ಮತ್ತು 30 ದಿನಗಳ ನಂತರವೇ ಅದನ್ನು ನೀಡಿದ್ದೇನೆ. ನಾನು ಅದನ್ನು ಆರಂಭದಲ್ಲಿ ಬಳಸಿದ್ದರೆ ನನಗೆ ಇನ್ನೂ ಉತ್ತಮ ಬೆಳವಣಿಗೆ ಮತ್ತು ಹೆಚ್ಚಿನ ಇಳುವರಿ ಸಿಗುತ್ತಿತ್ತು. ಈ ಮಾಹಿತಿಯನ್ನು ನಾನು ಯೂಟ್ಯೂಬ್ ಮೂಲಕ ಮಾತ್ರ ತಿಳಿದುಕೊಂಡೆ. ಯಾರಾದರೂ ಮೊದಲೇ ನನಗೆ ಹೇಳಿದ್ದರೆ ನನಗೆ ಇನ್ನೂ ಉತ್ತಮ ಫಲಿತಾಂಶ ಸಿಗುತ್ತಿತ್ತು. ಈಗ ನನ್ನ 4-5 ಸ್ನೇಹಿತರಿಗೆ ಈ ಔಷಧಿಯ ಬಗ್ಗೆ ಹೇಳಿದ್ದೇನೆ. ಅವರು ಈಗ ಈರುಳ್ಳಿಯಲ್ಲೂ ಇದನ್ನು ಬಳಸುತ್ತಿದ್ದಾರೆ. ಎಲ್ಲಾ ರೈತರು ಈ ಔಷಧಿಯನ್ನು ಪ್ರಯತ್ನಿಸಬೇಕು. ಅನಗತ್ಯವಾಗಿ ಬಹಳಷ್ಟು ಹಣವನ್ನು ಖರ್ಚು ಮಾಡಿ ಇಂಗ್ಲಿಷ್ ಔಷಧಿಗಳನ್ನು ಬಳಸುವ ಬದಲು ನಾವು ಈ ಔಷಧಿಯನ್ನು ಬಳಸಿದರೆ ಬೆಳೆ ಆರೋಗ್ಯಕರವಾಗಿ ಬೆಳೆಯುತ್ತದೆ, ಜನರಿಗೆ ಆರೋಗ್ಯಕರ ಆಹಾರ ಸಿಗುತ್ತದೆ, ನಮಗೆ ಉತ್ತಮ ಇಳುವರಿಯೂ ಸಿಗುತ್ತದೆ ಮತ್ತು ನಮ್ಮ ವೆಚ್ಚಗಳು ಕಡಿಮೆಯಾಗುತ್ತವೆ.